students. In this semester I am going to handle the subject Unix. Okay, Unix means it is a different operating system. So before that, first let's see the operating system. What is the uses of operating systems? Okay, what is the uses of operating systems? So first, it loads the CPU registers with control information. First, before that, it allocates memory. Right? So ನಿಮಗೆ ಗೊತ್ತಿದೆ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು. ಸೊ ಥ್ರೂ ದಟ್ ಓನ್ಲಿ ವಿ ಕ್ಯಾನ್ ಡೂ ಎನಿಥಿಂಗ್. ಇಟ್ ಇಸ್ ಅ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಆಪರೇಟಿಂಗ್ ಸಿಸ್ಟಮ್ನ ಅಂತೀವಿ. ಯಾಕೆ ಹೇಳಿ, ಎಲ್ಲ ಸಿಗ್ನಲ್ಸ್ ಎಲ್ಲಿಂದ ಬರುತ್ತೆ, ಇನ್ ದ ಆಪರೇಟಿಂಗ್ ಸಿಸ್ಟಮ್ ಅಂತಾನೆ ಅಂತೀವಿ. ಸೊ ಆಪರೇಟಿಂಗ್ ಸಿಸ್ಟಮ್ ನೀವು ಇನ್ಸ್ಟಾಲ್ ಮಾಡಿದ್ಮೇಲೆ ಸಿಸ್ಟಮ್ ವರ್ಕ್ ಆಗುತ್ತೆ. ಸೊ ಬಿಫೋರ್ ದಟ್ ದ ಕಂಪ್ಯೂಟರ್ ಇಸ್ ನಥಿಂಗ್, ಎಂಟಿ ಬಾಕ್ಸ್ ಅಂತ ಅಂತೀವಿ. ಸೊ ಏನೇನು ಫಂಕ್ಷನ್ಸ್ ಮಾಡುತ್ತೆ ಆಪರೇಟಿಂಗ್ ಸಿಸ್ಟಮ್ ಅಂತ. ಫಸ್ಟ್, ಇಟ್ ಅಲೋಕೇಟ್ಸ್ ದ ಮೆಮೊರಿ ಫಾರ್ ಪ್ರೋಗ್ರಾಮ್ಸ್. ನೀವು ಯಾವುದೇ ಒಂದು ಪ್ರೋಗ್ರಾಮ್ನ ರನ್ ಮಾಡ್ತಿದ್ದೀರಾ ಅಂದರೆ ಫಸ್ಟ್ ಆ ಪ್ರೋಗ್ರಾಮ್ ರನ್ ಮಾಡೋದಕ್ಕೆ ಎಷ್ಟು ಮೆಮೊರಿ ಬೇಕು ಅಂತ ಅದನ್ನ ಅಲೋಕೇಟ್ ಮಾಡುತ್ತೆ. ಓಕೆ, ಅಂಡ್ ದೆನ್ ಇಟ್ ಲೋಡ್ಸ್ ದ CPU ರೆಜಿಸ್ಟರ್ಸ್. ಸೊ ನಿಮಗೆ ಗೊತ್ತಿದೆ CPU ಅಲ್ಲಿ ಸ್ಮಾಲ್ ಜನರಲ್ ಪರ್ಪಸ್ ರೆಜಿಸ್ಟರ್ಸ್ ಇರುತ್ತೆ ಅಂತ. ಸೊ ನೀವು ಯಾವುದೇ ಒಂದು ಪ್ರೋಗ್ರಾಮ್ನ ರನ್ ಮಾಡೋದಕ್ಕೆ ಅದೇನ್ ಮಾಡುತ್ತೆ, ಫಸ್ಟ್ ಆಪರೇಟಿಂಗ್ ಸಿಸ್ಟಮು ಇಟ್ ಲೋಡ್ಸ್ ದ CPU ರೆಜಿಸ್ಟರ್. ಸೊ ಇದೇನ್ ಮಾಡುತ್ತೆ, ಮೆಮೊರಿ ಲೊಕೇಶನ್ ನ ಮೇಂಟೈನ್ ಮಾಡುತ್ತೆ, ಯಾವುದು CPU ರೆಜಿಸ್ಟರ್ಸ್. ಓಕೆ, ಸೊ ನೆಕ್ಸ್ಟ್ ಈಸ್ ದ ಇನ್ಸ್ಟ್ರಕ್ಷನ್ ಪ್ರೊವೈಡೆಡ್ ಇನ್ ದ ಪ್ರೋಗ್ರಾಮ್ ಆರ್ ಎಕ್ಸಿಕ್ಯೂಟೆಡ್ ಬೈ, ಯಾವ್ದ್ರಿಂದ ಎಕ್ಸಿಕ್ಯೂಟ್ ಆಗುತ್ತೆ, ಇಟ್ ಇಸ್ ಎಕ್ಸಿಕ್ಯೂಟೆಡ್ ಬೈ CPU. ಓಕೆ, ಸೊ ಆಪರೇಟಿಂಗ್ ಸಿಸ್ಟಮ್ ಕೀಪ್ ಟ್ರ್ಯಾಕ್ಸ್ ಆಫ್ ದ ಇನ್ಸ್ಟ್ರಕ್ಷನ್ ದಟ್ ವಾಸ್ ಲಾಸ್ಟ್ ಎಕ್ಸಿಕ್ಯೂಟೆಡ್. ಸೊ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡ್ತಾ ಇರುತ್ತೆ, ಲಾಸ್ಟ್ ಯಾವ ಲೈನ್ ಎಕ್ಸಿಕ್ಯೂಟ್ ಆಯ್ತೋ ಅದು ಇನ್ಫಾರ್ಮೇಶನ್ ಅದು ಸ್ಟೋರ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಎನೇಬಲ್ಸ್ ಇಟ್ ಟು ರೆಸ್ಯೂಮ್ ದ ಪ್ರೋಗ್ರಾಮ್. ಸೊ ಇದನ್ನೇನ್ ಮಾಡುತ್ತೆ, ಪ್ರೋಗ್ರಾಮ್ನ ಎಕ್ಸಿಕ್ಯೂಷನ್ ರೆಸ್ಯೂಮ್ ಮಾಡ್ತಾ ಹೋಗ್ಬೋದು. ಸೊ ದಟ್ ಈಸ್ ದ ಫಂಕ್ಷನ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್. ಸೊ ನೆಕ್ಸ್ಟ್ ಈಸ್ ಇಫ್ ದ ಪ್ರೋಗ್ರಾಮ್ ನೀಡ್ಸ್ ಆನ್ ಹಾರ್ಡ್ವೇರ್. ಸೊ ಯಾವುದೋ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಸಮ್ಟೈಮ್ಸ್ ಏನಾಗಿರುತ್ತೆ, ಹಾರ್ಡ್ವೇರ್ ಬೇಕಾಗುತ್ತೆ. ಸೊ ಅಟ್ ದಟ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಆ ವರ್ಕ್ನ ಏನು ಹಾರ್ಡ್ವೇರ್ನ ಅಲಾಟ್ ಮಾಡೋದಾಗ್ಲಿ ಅಥವಾ ಏನು ಅದರಿಂದ ವರ್ಕ್ ಮಾಡೋದಾಗ್ಲಿ ಏನು ಮಾಡುತ್ತೆ, ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಸೊ ಅಂಡ್ ದೆನ್ ಆಫ್ಟರ್ ಪ್ರೋಗ್ರಾಮ್ ಹ್ಯಾಸ್ ಕಂಪ್ಲೀಟೆಡ್ ಎಕ್ಸಿಕ್ಯೂಷನ್. ಸೊ ಲಾಸ್ಟ್ ಸ್ಟೆಪ್ ಏನು ಆಪರೇಟಿಂಗ್ ಸಿಸ್ಟಮ್ದು, ಪ್ರೋಗ್ರಾಮ್ ಎಲ್ಲ ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ಆ ಪರ್ಟಿಕ್ಯುಲರ್ ಮೆಮೊರಿ ಮತ್ತೆ ರೆಜಿಸ್ಟರ್ನ ಫ್ರೀ ಮಾಡುತ್ತೆ. ಇಟ್ ವಿಲ್ ಫ್ರೀ ದ ಮೆಮೊರಿ ಅಂಡ್ ರೆಜಿಸ್ಟರ್ ಫಾರ್ ದ ನೆಕ್ಸ್ಟ್ ಪ್ರೋಗ್ರಾಮ್. ಓಕೆ, ಸೊ ಫಸ್ಟ್ ಏನ್ ಮಾಡುತ್ತೆ, ಪ್ರೋಗ್ರಾಮ್ ಮೆಮೊರಿನ ಫಸ್ಟ್ ಏನ್ ಮಾಡುತ್ತೆ, ಆಪರೇಟಿಂಗ್ ಸಿಸ್ಟಮ್ ಮೆಮೊರಿನ ಅಲೋಕೇಟ್ ಮಾಡುತ್ತೆ ಅಂಡ್ ದೆನ್ CPU ರೆಜಿಸ್ಟರ್ನ ಅಲೋಕೇಟ್ ಮಾಡುತ್ತೆ ಅಂಡ್ ದೆನ್ ದಟ್ ಪ್ರೋಗ್ರಾಮ್ ಈಸ್ ಎಕ್ಸಿಕ್ಯೂಟೆಡ್ ಬೈ ದ CPU ಅಂಡ್ ದೆನ್ ಹಾರ್ಡ್ವೇರ್ ಲಿಂಕ್ ಕೊಡುತ್ತೆ ಅಂಡ್ ದೆನ್ after executing the program it will free the memory and CPU registers for the next program. So these are all the functions of the operating system. So but Unix operating system ಹೆಂಗಿರುತ್ತೆ ಅಂತ. Okay, Unix operating system ಹೆಂಗಿರುತ್ತೆ ಅಂತ ನೋಡೋಣ. ಸೊ ಯುನಿಕ್ಸ್ ನೀವು ಹೆಂಗೆ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಜೊತೆ ಹೆಂಗೆ ಇಂಟ್ರಾಕ್ಟ್ ಮಾಡ್ತೀರಾ ಅಂದ್ರೆ ಥ್ರೂ ದ ಕಮಾಂಡ್ ಇಂಟರ್ಪ್ರಿಟರ್. ಥ್ರೂ ದ ಕಮಾಂಡ್ ಇಂಟರ್ಪ್ರಿಟರ್ ಯು ಕ್ಯಾನ್ ಇಂಟ್ರಾಕ್ಟ್ ವಿತ್ ದ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಸೊ ಕಮಾಂಡ್ ಇಂಟರ್ಪ್ರಿಟರ್ ಆಲ್ಸೋ ಕಾಲ್ಡ್ ಆಸ್ ಶೆಲ್ ಅಂತಾನು ಅಂತೀವಿ ನಾವು, ಕಮಾಂಡ್ ಇಂಟರ್ಪ್ರಿಟರ್. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಯುನಿಕ್ಸ್ ಅಲ್ಲಿ ಶೆಲ್ ಇಂಟರ್ಪ್ರಿಟೆಡ್ ಆಸ್ ಎ ಕಮಾಂಡ್ ಟು ಬಿ ಎಕ್ಸಿಕ್ಯೂಟೆಡ್. ಇಲ್ಲಿ ಏನು ಎಕ್ಸಿಕ್ಯೂಟ್ ಆಗುತ್ತೆ ಅಂದ್ರೆ ಸಿಂಗಲ್ ಕಮಾಂಡ್. ಫಾರ್ ಎಕ್ಸಾಂಪಲ್ ಡೇಟ್ ಈಸ್ ಒನ್ ಕಮಾಂಡ್, ಸೊ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಕ್ಯಾಲೆಂಡರ್ ಈಸ್ ಒನ್ ಕಮಾಂಡ್, ಇದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈ ರೀತಿ ಕಮಾಂಡ್ ವೈಸ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ ಎಲ್ಲಿ, ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. ಸೊ ಅಂದ್ರೆ ಯುನಿಕ್ಸ್ ಅಲ್ಲಿ ಪ್ರೋಗ್ರಾಮ್ ಹೆಂಗಿರುತ್ತೆ, ಫಾರ್ ಎಕ್ಸಾಂಪಲ್ ವರ್ಡ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ವರ್ಡ್ಸ್ ಇರುತ್ತೆ, ಅದನ್ನೆಲ್ಲ ಜಾಯಿನ್ ಮಾಡಿ ನೀವು ಒಂದು ಸೆಂಟೆನ್ಸ್ ಮಾಡ್ತೀರಾ.
ಅಲ್ವಾ, ಎಷ್ಟೊಂದು ವರ್ಡ್ಸ್ ಇರುತ್ತೆ, ಅದನ್ನೆಲ್ಲ ಜಾಯಿನ್ ಮಾಡಿ ಒಂದು ಸೆಂಟೆನ್ಸ್ ಮಾಡ್ತೀರಾ, ಯಾವುದೋ ಒಂದು ಸೆಂಟೆನ್ಸ್ ಇಂಗ್ಲೀಷಲ್ಲಿ. ಅದೇ ರೀತಿ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನೀವು ಒಂದು ಪ್ರೋಗ್ರಾಮ್ನ ಹೆಂಗ್ ಮಾಡ್ತೀರಾ ಅಂದ್ರೆ, ಯು ಹ್ಯಾವ್ ಟು ಜಾಯಿನ್ ಎ ಕಮಾಂಡ್ಸ್ ಇನ್ ದ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಯಾವ್ಯಾವ ಕಮಾಂಡ್ಸ್ ಇರುತ್ತೋ ಅದನ್ನೆಲ್ಲ ಜಾಯಿನ್ ಮಾಡಿ ಒಂದು ಮೀನಿಂಗ್ಫುಲ್ ಪ್ರೋಗ್ರಾಮ್ ಆಗಿ ಕನ್ವರ್ಟ್ ಮಾಡ್ತೀರಾ. ದಟ್ ಈಸ್ ದ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಓಕೆ, ಸೊ ಯುನಿಕ್ ಆಪರೇಟಿಂಗ್ ಸಿಸ್ಟಮ್ ಈಸ್ ದ ಕಲೆಕ್ಷನ್ ಆಫ್ ಕಮಾಂಡ್ಸ್ ಅಂತಾನೆ ಹೇಳ್ಬೋದು. ಸೊ ಕಮಾಂಡ್ಸ್ ಇಂದನೇ ನೀವು ಯುನಿಕ್ಸ್ ನ ನೀವು ಫುಲ್ ಸಿಲೆಬಸ್ ಫುಲ್ ಕಮಾಂಡ್ಸ್ ಇರುತ್ತೆ ನಿಮಗೆ. ಸೊ ಕಮಾಂಡ್ಸ್ ಕೂಡಿಸಿ ಒಂದು ಪ್ರೋಗ್ರಾಮ್ ನ ಬರಿಬೇಕು. ದಟ್ ಈಸ್ ಕಾಲ್ಡ್ ಆಸ್ ಪ್ರೋಗ್ರಾಮ್. ಸೊ ಯುನಿಕ್ಸ್ ಕ್ಯಾನ್ ಬಿ ಯೂಸ್ಡ್ ಬೈ ಸವರಲ್ ಯೂಸರ್ಸ್ ಕನ್ಕರೆಂಟ್ಲಿ. ಸೊ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ನು ಮೆನಿ ಯೂಸರ್ಸ್, ಫಾರ್ ಎಕ್ಸಾಂಪಲ್ ನೀವು ಲ್ಯಾಬ್ ಅಲ್ಲಿ ಎಲ್ಲಾ ಯೂಸರ್ಸು ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಕನ್ಕರೆಂಟ್ ಆಗಿ ಅಂದ್ರೆ ಸೇಮ್ ಟೈಮ್ ಅಲ್ಲಿ ಯೂಸ್ ಮಾಡ್ಬೋದು. ಓಕೆ, ಬಟ್ ಇಲ್ಲೇನಾಗಿರುತ್ತೆ, ಟರ್ಮಿನಲ್ ಕ್ರಿಯೇಟ್ ಆಗುತ್ತೆ, ಒಂದೊಂದು ಟರ್ಮಿನಲ್ ಇರುತ್ತೆ. ಸೊ ಆ ಟರ್ಮಿನಲ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಹೋಗ್ಬೇಕು. ಓಕೆ, ಅದು ನಿಮಗೆ ಲ್ಯಾಬಿಗೆ ಬಂದಾಗ ಗೊತ್ತಾಗುತ್ತೆ ಟರ್ಮಿನಲ್ ಅಂದ್ರೆ ಏನು ಹೆಂಗೆ ಅಂತ. ಓಕೆ, ಸೊ ಫಸ್ಟ್ ದ ಕೀಬೋರ್ಡ್. ಕೀಬೋರ್ಡ್ ಅಲ್ಲಿ ಹೆಂಗೆ ಯೂಸ್ ಆಗುತ್ತೆ ಅಂತ, ಯುನಿಕ್ಸ್ ಯಾವ್ಯಾವ ಕೀಸು ಏನೇನಕ್ಕೆ ಯೂಸ್ ಆಗುತ್ತೆ ಅಂತ. ಕೀಬೋರ್ಡ್. ಸೊ ಫಸ್ಟ್ ಏನ್ ಮಾಡ್ತೀರಾ, ನಂಬರ್ ಆಫ್, ಇಲ್ಲಿ ಹೆಂಗಿರುತ್ತೆ ಕ್ವರ್ಟಿನೇ ಇರುತ್ತೆ. ಯೂಶಲಿ ಎಲ್ಲ ಬೇರೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಹೆಂಗೆ ಯಾವ ಕೀಬೋರ್ಡ್ ಯೂಸ್ ಮಾಡ್ತೀರಾ, ಕ್ವರ್ಟಿ. ಸೊ ಈ ಕೀಬೋರ್ಡೇ ಯೂಸ್ ಆಗುತ್ತೆ ಯಾವುದಕ್ಕೆ, ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಕೂಡ. ಓಕೆ, ಸೊ ಈಚ್ ಆಲ್ಫಾಬೆಟ್, ನಂಬರ್ ಆರ್ ಸಿಂಬಲ್ ಈಸ್ ನೋನ್ ಆಸ್ ಕ್ಯಾರೆಕ್ಟರ್ ಅಂತ ಅಂತೀವಿ. ಸೊ ನೀವು ಕೀಬೋರ್ಡ್ ಅಲ್ಲಿ ಆಲ್ಫಾಬೆಟ್ ಇರ್ಬೋದು, ನಂಬರ್ ಇರ್ಬೋದು, ಅಥವಾ ಬೇರೆ ಸಿಂಬಲ್ ಇರ್ಬೋದು, ಅದಕ್ಕೆಲ್ಲ ಏನಂತೀವಿ ನಾವು, ಕ್ಯಾರೆಕ್ಟರ್ ಅಂತ ಅಂತೀವಿ. ಓಕೆ, ಸೊ ಫಸ್ಟ್ ಯಾವುದು, ಎಂಟರ್ ಕೀ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಸೊ ಏನಕ್ಕೆ ಯೂಸ್ ಮಾಡ್ತೀವಿ, ಟು ಟರ್ಮಿನೇಟ್ ಎ ಲೈನ್. ಟು ಟರ್ಮಿನೇಟ್ ಎ ಲೈನ್ ಅಂದ್ರೆ ನ್ಯೂ ಲೈನಿಗೆ ಬರೋಕ್ಕೆ ನೀವೇನು ಯೂಸ್ ಮಾಡ್ತೀರಾ, ಎಂಟರ್ ಕೀನ ಯೂಸ್ ಮಾಡ್ತೀರಾ. ಓಕೆ, ಸೊ ನೀವು ಯೂಶಲಿ ಆಬ್ಜೆಕ್ಟ್ ಕರ್ಸರ್ ಇರುತ್ತೆ, ಅಂದ್ರೆ ಕರ್ಸರ್ ಪಾಯಿಂಟ್ ಇರುತ್ತೆ ಇದರಲ್ಲೂ. ಏನಕ್ಕೆ ಅಂದ್ರೆ, ಸೊ ಬ್ಲಿಂಕಿಂಗ್ ಆಬ್ಜೆಕ್ಟ್ ಕಾಲ್ಡ್ ಕರ್ಸರ್. ಸೊ ನೀವು ಯಾವುದೇ ಕ್ಯಾರೆಕ್ಟರ್ ಏನೇ ಟೈಪ್ ಮಾಡ್ತಾ ಹೋದ್ರೆ ಆ ಕರ್ಸರ್ ಇಂದ ರೈಟ್ ಸೈಡಿಗೆ ಅದು ಟೈಪ್ ಆಗ್ತಾ ಹೋಗುತ್ತೆ. ಅಂದ್ರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಹೆಂಗೆ ಈ ರೀತಿ ವರ್ಕ್ ಆಗುತ್ತೋ, ಸೊ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲೂ ಹಂಗೆ ಕರ್ಸರ್ ಇಂದ ನೀವು ಟೈಪ್ ಮಾಡ್ತಾ ಹೋಗ್ತೀರಿ. ಸೊ ಏನ್ ಟೈಪ್ ಮಾಡ್ತೀರೋ ಅದೆಲ್ಲ ರೈಟ್ ಸೈಡಿಗೆ ಹಿಂಗ್ ಟೈಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಈಸ್ ಬ್ಯಾಕ್ ಸ್ಪೇಸ್. ಬ್ಯಾಕ್ ಸ್ಪೇಸ್ ಕೀ ಏನಕ್ಕೆ ಯೂಸ್ ಮಾಡ್ತೀರಾ ಅಂದ್ರೆ, ಯು ಹ್ಯಾವ್ ಟು ಪ್ರೆಸ್ ದಿಸ್ ಕೀ ಟು ಎರೇಸ್ ಒನ್ ಆರ್ ಮೋರ್ ಕ್ಯಾರೆಕ್ಟರ್ಸ್ ದಟ್ ಯು ಹ್ಯಾವ್ ಜಸ್ಟ್ ಎಂಟರ್ಡ್. ಅಂದ್ರೆ ನೀವೇನೋ ಟೈಪ್ ಮಾಡ್ತಿರ್ತೀರಿ. ಸೊ JH ಪಟೇಲ್ ಕಾಲೇಜ್ ದಾವಣಗೆರೆ ಅಂತ ಟೈಪ್ ಮಾಡ್ಬೇಕು, ಬಟ್ ನೀವು ದಾವಣಗೆರೆ ಬದಲಿಗೆ ಯಾವುದೋ ಬೇರೆ ಶಿವಮೊಗ್ಗ ಅಂತ ಟೈಪ್ ಮಾಡ್ತೀರಿ. ಸೊ ಅಟ್ ದಟ್ ಟೈಮ್ ಬ್ಯಾಕ್ ಸ್ಪೇಸ್ ಯೂಸ್ ಮಾಡ್ತೀರಿ. ಅವಾಗ ಏನಾಗುತ್ತೆ, ಪ್ರೀವಿಯಸ್ ನೀವೇನ್ ಎಂಟರ್ ಮಾಡಿರ್ತೀರೋ ಅದೆಲ್ಲ ಎರೇಸ್ ಆಗುತ್ತೆ. ಸೊ ಅದಕ್ಕೆ ಟು ಎರೇಸ್ ದ ಪ್ರೀವಿಯಸ್ ಎಂಟರ್ಡ್ ಕ್ಯಾರೆಕ್ಟರ್, ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಬ್ಯಾಕ್ ಸ್ಪೇಸ್ ಕ್ಯಾರೆಕ್ಟರ್ ನ ಯೂಸ್ ಮಾಡ್ತೀವಿ. ಸೊ ಕಂಟ್ರೋಲ್ ಕೀನ ಒಂದೇ ಯೂಸ್ ಮಾಡಲ್ಲ, ಅದ್ರ ಜೊತೆ ಬೇರೆ ಯಾವ್ದಾದ್ರು ಒಂದು ಯೂಸ್ ಮಾಡ್ತೀರಾ, ಅಂದ್ರೆ ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಕಂಟ್ರೋಲ್ ಎಸ್ ಟು ಸ್ಟಾಪ್ ದ ಸ್ಕ್ರಾಲಿಂಗ್. ಸೊ ಕಂಟ್ರೋಲ್ ಜೊತೆ ಎಸ್ ಸೈಮಲ್ಟೇನಿಯಸ್ ಆಗಿ ಎರಡೂನು ನೀವು ಕೀನ ಇದ್ ಮಾಡ್ಬೇಕು. ಸೊ ಅವಾಗ ಏನಾಗುತ್ತೆ, ಟು ಸ್ಟಾಪ್ ದ ಸ್ಕ್ರಾಲ್ ಆಗ್ತಾ ಇರುತ್ತೆ. ಸೊ ಅದನ್ನ ಸ್ಟಾಪ್ ಮಾಡೋದಕ್ಕೆ ನೀವು ಯಾವ್ದು ಯೂಸ್ ಮಾಡ್ತೀರಾ, ಕಂಟ್ರೋಲ್ ಎಸ್ ನ ಯೂಸ್ ಮಾಡ್ತೀರಾ. ಓಕೆ, ಸೊ ಕಂಟ್ರೋಲ್ ಜೊತೆ ಯಾವುದೋ ಒಂದು ಬೇರೆ ಕೀ ಯೂಸ್ ಮಾಡಲೇಬೇಕು. ಸೊ ಸಪರೇಟ್ ಆಗಿ ಕಂಟ್ರೋಲ್ ಯೂಸ್ ಮಾಡಕ್ ಬರಲ್ಲ ಯಾವ್ದ್ರಲ್ಲಿ, ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. ಸೊ ನೆಕ್ಸ್ಟ್ ಏನಕ್ಕೆ ESC ಅಂತ ಕೀ ಯೂಸ್ ಮಾಡ್ತೀರಾ, ಅಂದ್ರೆ ಎಸ್ಕೇಪ್ ಅಂತ, ಅಂದ್ರೆ ಪ್ರೀವಿಯಸ್ ಪೇಜಿಗೆ ಹೋಗಕ್ಕೆ. ಸೊ ನೆಕ್ಸ್ಟ್ ನೀವು VI ಎಡಿಟರ್ ಅಲ್ಲಿ ಗೊತ್ತಾಗುತ್ತೆ ನೀವು ಏನಕ್ಕೆ ಎಸ್ಕೇಪ್ ನ ಯೂಸ್ ಮಾಡ್ತೀರಾ ಅಂತ. ಓಕೆ, ಅಂದ್ರೆ ಪ್ರೀವಿಯಸ್ ಪೇಜಿಗೆ ನೀವು ಹೋಗಕ್ಕೆ ಏನ್ ಮಾಡ್ತೀರಾ, ಎಸ್ಕೇಪ್ ಕೀನ ಯೂಸ್ ಮಾಡ್ತೀರಾ. ಪ್ರೀವಿಯಸ್ ಪೇಜಿಗೆ ಅಥವಾ ಪ್ರೀವಿಯಸ್ ಮೆನುಗೆ ಹೋಗಕ್ಕೆ ಎಸ್ಕೇಪ್ ಕೀನ ಯೂಸ್ ಮಾಡ್ತೀರಾ. ಸೊ ನೆಕ್ಸ್ಟ್ ಇಸ್ ಡಿಲೀಟ್.
ಸೊ ಡಿಲೀಟ್ ಅಂದ್ರೆ ಏನು, ಯಾವುದೋ ಒಂದು ಕ್ಯಾರೆಕ್ಟರ್ನ ಡಿಲೀಟ್ ಮಾಡೋದಕ್ಕೆ ಡಿಲೀಟ್ ಯೂಸ್ ಮಾಡ್ತೀರಾ. ಸೊ ಇದನ್ನ ಈ ತರನು ಯೂಸ್ ಮಾಡ್ಬೋದು, ಕಂಟ್ರೋಲ್ ಸಿ ಎರಡನ್ನೂ ಯೂಸ್ ಮಾಡ್ಬೋದು. ಡಿಲೀಟ್ ಆದ್ರೂ ಯೂಸ್ ಮಾಡ್ತೀರಾ ಅಥವಾ ಕಂಟ್ರೋಲ್ ಸಿ, ಎರಡು ಸೇಮೇ ಬರುತ್ತೆ. ಸೊ ಅಂಡ್ ದೆನ್ ಇನ್ನೇನು ಇರ್ತವೆ, F1 F2 ಅಪ್ ಟು F12 ಇರುತ್ತೆ. ಸೊ ಈ ಕೀನ ನೆಕ್ಸ್ಟ್ VI ಎಡಿಟರ್ ಅಲ್ಲಿ ಯೂಸ್ ಮಾಡ್ತಾರೆ, F1 F2 ಎಲ್ಲ. ಸೊ ದೀಸ್ ಆರ್ ಆಲ್ ದ ಕೀಸ್ ಯು ಆರ್ ಯೂಸಿಂಗ್ ಇನ್ ದ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಸೊ ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು ಅಂತ ನೋಡಿದ್ರಿ. ಅಂಡ್ ದೆನ್ ಯುನಿಕ್ಸ್ ಆಪರೇಟಿಂಗ್ ಮೀನ್ಸ್ ಇಟ್ ಇಸ್ ಎ ಕಲೆಕ್ಷನ್ ಆಫ್ ಕಮಾಂಡ್ಸ್. ಒಂದು ಪ್ರೋಗ್ರಾಮ್ ಬರಿಬೇಕು ಅಂದ್ರೆ ಯು ಆರ್ ಕಂಬೈನಿಂಗ್ ದ ಕಮಾಂಡ್ಸ್ ಟು ಕ್ರಿಯೇಟ್ ಎ ಪ್ರೋಗ್ರಾಮ್. ಅಂಡ್ ದೆನ್ ನಿಮ್ಮ ಮೆಷಿನ್ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ಫಸ್ಟ್ ಕೀಬೋರ್ಡ್ ಯಾವ್ಯಾವುದು ಕೀಸ್ನ ಏನೇನಕ್ಕೆ ಯೂಸ್ ಮಾಡ್ತೀವಿ ಅಂತ. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ we will see the brief session of the Unix command. Okay, thank you.